ಸೈಡ್ ಬರ್ರಿ, ಕುಂದರಿ ನೋಡ್ರಮ್ಮ, ಕುಂದರ್ ನೋಡ್ರಿ, ಎಲ್ಲಿ ಹೋಗಲ್ಲ, ಬರ್ತಾರ. ಸಮನರಾರಿಗರು ಈ ಜಗದಿ ಪಾಠ ದಿಶಪುರ ತಿಮರ ಪ್ರಭಾಕಾರವನ್ನು ದೋಚುವ ಪುಂಜಿದ ಪ್ರಬಲವಾದ ಕಿರೀಟಿ ಅಸುರ ಕೊರಮೇಟಿ ಈ ತ್ರಿಭುವನನ್ನು ನೋಡಿ ಯಾರು ಸಾಕು ಯಾವ ಪಟು ಪಟರನ್ನ ಪಟರೊಳಗೆ ಅದುಬರ ಪೈಕಿ ಸುಬಡರ ಸುಬಳಕ್ಕೆ ನೀನು ಬರ ಬೋಟಿ ಅರ್ಜುನ ಜನಾರ್ದನ ಹುಟ್ಟಿನ ಬಡ್ಡಿತರಾದ ಕೌರವದನ್ನ ಕುಲ ಕಂಟಕನ ಕಟಕದು ಮಗುಡ ವರ್ತನಾದ ಚನ್ನಾದಿ ಸಮ ಸಪ್ತಕರನ್ನು ಸಾರಂ ಸರ್ವ ಸುರಿದು ಬರಿದು ಮಾಡಿದ್ರಿ ಹೌದೇ ಪರಮಾತ್ಮ ಹೊಸ ಬಿಟ್ಟ ಕನ್ನಡ ಉತ್ಕೃಷ್ಟ ಕೀರ್ತಿಯನ್ನು ಸಂಪಾದಿಸಿ ಸೈ ಭರ ಭರ ಅರ್ಜುನ ಜನಾರ್ದನ ದಿಲ್ವಿದ್ಯವಾದ ಬಳ್ಳಿದ ನಡೆಸುವ ತಲೆ ಬೀಸುವಾದಿ ಕದಳ ಪ್ರಸಿದ್ಧ ಪ್ರಬುದ್ಧ ನಡೆಸುವುದಕ್ಕೆ ನೀನು ಮಾತ್ರ ಪ್ರವೀಣ ಅರ್ಜುನ ಜನಾರ್ದನ ತನ್ನಲ್ಲ ಸುರ ನರ ದರಗ ಬಂದರುವರು ನಮಗೆ ಸರಿಯಾರು ತಸ್ಮತ್ ನಿರ್ವದಕ್ಕೆ ಯೋಗನದಿನ ತಪ್ಪಾಡಕ್ಕೆ ಅಗ್ನಪ್ರಬಂಧ ತಮಸಂಗ ವಿಚ್ಛೇದನ ದಿವಾಕಾರದಲ್ಲಿ ಪ್ರಾಜಿಸುವರೇ ಪುರಹರ ಕಿರೀಟಿ ಸುಂದರನಿಧಿ ಪ್ರಾಂತಿರದನೆ ಮದ್ವಿಜ್ಞಾಪನೆಯನ್ನು ಮನ್ನಿಸಿ ಕೃಪಾಕರ ಜಯಶೀಲನಾಗಿ ಪಾರ್ಥ ನಾರಾಯಣ ಕಿರೀಟಿ ಸಮ್ಮ ಕೃಪಾ ಕಟಾಕ್ಷವೆಂಬ ಭಾವಬಲದಿಂದ ಲಕ್ಷ್ಯವಿಲ್ಲದ ಸಮಸಪ್ತಕರೆಂಬ ಮತ್ಸ್ಯಗಳನ್ನು ತಕ್ಷಣದ ರಾಕ್ಷಸಾಂತಕನಾದ ಪಕ್ಷಿವಾಹನನೇ ಇಂದಿನ ಅವಧಿ ಜಯ ಲಕ್ಷ್ಮಿಯರನ್ನು ಪಾಗ್ರಹಣ ಮಾಡಿಕೊಂಡರೆ ಮುಲ್ಲಲೋಚನೆ ಹೌದು ಹೊರಬಲವನ್ನು ತಲ್ಲನಿಸುವಂತ ಕುರುಬಲವನ್ನು ಬೆಲ್ಲುವಂತದೋಲ ಪಲ್ಯದನಾದ ಕಲಬೇಸ್ಮರನ್ನು ಜಯಿಸಿ ಮಾಧವ ಅರ್ಜುನ ಹಾರರ ಕುಲ್ಲ ಕೌರವನನ್ನು ಕರ್ಣನನ್ನು ಜಯಿಸಬೇಕೆಂದು ಎನ್ನ ಮನ ಉಲ್ಲಾಸ
ಶಸ್ತ್ರಗಳಿಂದ ಕಡೆ ಋಣದೇವಿಯ ಸಂಪೂರ್ಣದ ವಿಜಯಾಂಗನೆಯನ್ನು ಬರೆಸದೆ ಬಿಡುವುದೇ ನೋಡಿ ಬರ್ಲಪ್ಪ ಬರ್ಲಬೇಕ ಬರ್ಲೆ ನಿಧಾನ ಕರ್ಕೊಂಬರಪ್ಪ ನಿಧಾನ ಕರ್ಕೊಂಬರಿ ಸೋಕಾಸ ಕರ್ಕೊಂಬರಿ ಯಾರ ಜಾಗದಲ್ಲಿ ಅವರೇ ಕುಂತ್ಕೊಳ್ರಿ ಗದ್ಲು ಬದ್ಲು ಜನಾರ್ದನ ಅರ್ಜುನ ಜನಾರ್ದನ ನಿನ್ನ ಒಣಗರ್ಜುನ ಆಗಿರಲಿ ಅದೇತಕ್ಕೆ ನಾರಾಯಣ ಶರಣಾದ ದುರ್ಯೋಧನನಿಗೆ ಬಲಬುಧನಾದ ಕರ್ಣನನ್ನು ಕೆಳಗಡೆ ಬಿಡಲೆಂದು ಹೇಳಿದೆಯಲ್ಲ ರಾಜವಾಗಿ ಹೇಳಿರುವನ ಕೃಷ್ಣ ಹಾಗಾದರೆ ನೀನೇನು ಯಮಧರ್ಮನೇನು ನಾನೇನು ಯಮಧರ್ಮನಲ್ಲ ಸಹಜ ಕೃಷ್ಣ ಅರ್ಜುನ ಎನ್ನ ಅಗ್ರಜನಿಗೆ ಯಮನು ತಂದೆ ಎನಿಸಿದ ಕಾರಣ ಎನಗಮ್ಮ ಪಕ್ಷದಲ್ಲಿ ತಂದೆಯಾಗಬಲ್ಲನು ಹೌದೇನು ಹೌದೇವಾ ಅರ್ಜುನ ಆತನ ಹಂತಕ್ಕರವೆಂದ ಮಾತ್ರ ಬಯಸಬರ ನಾರಾಯಣ ನೋಡನ್ನ ಬಿಡೋಣ ಕರ್ಣನ ಪರಾಕ್ರಮದಲ್ಲಿ ನಿನ್ಗೆ ಅಷ್ಟು ಸಂಶಯ ಏನು ಗಂಡರಗಲ್ಲ ಗಂಡನನ್ನನಿಸಿದ ಎನ್ನ ಪರಾಕ್ರಮವೇ ನಿನ್ನಗಷ್ಟು ಸಂತವೇ ನಾರಾಯಣ ಕರ್ಣನು ಅಸಮ ಸೂರನ ಅರ್ಜುನ ನಾನೇನು ಸೋಮನವರೇನ ಪರಮಾತ್ಮ ಅವನ ಪರಾಕ್ರಮ ನಿನಗೆ ತಿಳಿಯದ ಪಾರ್ಥ ಅದೇತಕ್ಕೆ ನಾರಾಯಣ ಹಾಗಾದರೆ ಹೇಳು ನನಗೆ ಸವಿಸ್ತಾರವಾಗಿ ಹೇಳು ನಿನ್ನ ಪೌರಿಸವನು ನೀವಗಳ ಬೇಡ ಕರ್ಣ ತುಳಯಿನನು ಎಲ್ಲ ಏತಕ್ಕೆ ನಾರಾಯಣ ಜಾತಿ ಮತವನ್ನು ನೀ ತಿಳಿಯಬೇಡ ಕರ್ಣ ತುಳಯಿನನು ಎಲ್ಲ ಜಾತಿ ಮತವನ್ನು ನೀ ಎಳೆಸಬೇಡ ಅರ್ಜುನ ವಿಸ್ತಾರವಾಗಿ ಹೇಳು ನಿನ್ನ ಪೌರಿಸವನು ನೀನಗಳ ಬೇಡ ಕರ್ಣ ತುಳಯಿನನು ಎಲ್ಲ ಬೇಡ ಜಾತಿ
ಹೇಳೋಣ ಅರ್ಜುನ. ನಾನೇನು ಸೋಮದೇವನ ಪರಮಾತ್ಮ? ಪರಾಕ್ರಮ ನಿನಗೆ ತಿಳಿಯದು. ಕನ್ನಡವೆಲ್ಲ ಕನ್ನಡಂತ ಎಲ್ಲ ಬಾಳವ ಕಲ್ಪನೆ ಅಂತಂತಿರುವೆ. ನಿನ್ನ ಪೌರುಷವನ ನೀನೊಗಳ ಬೇಡ, ಲಯನನು ನನ್ನ ಬೇಡ, ಚಂದ್ರವನ್ನು ನಿನಗೆ ಸಬೇಡ, ಲಯನನು ನನ್ನ ಬೇಡ, ಚಂದ್ರವನ್ನು ನಿನಗೆ ಸಬೇಡ. ನಿನ್ನ ಪೌರುಷವನ ನೀನೊಗಳ ಬೇಡ. ಅರ್ಜುನ, ಜನಾರ್ದನ, ಕರ್ಣನನ್ನ ಕುಲಹೀನನನ್ನು ಹೇಳಿಸಬೇಡ ಪಾರ್ಥ. ಹೇಗಕ್ಕೆ ಪರಮಾತ್ಮ? ಪರಾಕ್ರಮಶಾಲಿ ಎಂಬ ರಕ್ತವು ಧಾಮಕುಲದಲ್ಲಿ ಹುಟ್ಟಿದರೇನು? ತನ್ನ ನೈಜ ಬಲದಿಂದ ಸರ್ವರನ್ನು ಜಯಿಸಿ ತಾನು ಮುಂದೆ ರಾಜನಾಗಲಾರನೇನು? ಕಿರೀಟಿ ಲಕ್ಷ್ಮೀಕಾಂತರೇ, ಸುಭದ್ರೀಕಾಂತರೇ, ನಾನು ಕುಂತಿ ದೇವಿಯ ಉದರವನ್ನು ಮುಟ್ಟಿದ ಸಾರ್ಥಕವೇನ ಗೌರವನೇ ಕೇಳಂತ ನುಡಿಯುವುದಾದರೆ ಚಲ್ರಚಾಚಿ ಆಗಲ್ಲ. ಮತ್ತೇಗೆ ಪರಮಾತ್ಮ? ತಾವನಾದರೇನು? ಲೋಕದಲ್ಲಿ ತಾನು ಜಯಿಸುವ ಶಕ್ತಿ ಬಿದ್ದ ಕಾಲಕ್ಕೂ ಮುಂಚಿತವಾಗಿ ತನ್ನ ಶಕ್ತಿ ಮಾತ್ರ ವ್ಯಕ್ತಪಡಿಸಿಕೊಳ್ಳಬಾರದು ಪಾರ್ಥ. ಜಲಜಾಕ್ಷರೇ, ಪದುಮಾಕ್ಷನೇ, ಕಾಲಹಾರ ಕರ್ಣವನ್ನು ಗೆಲ್ಲುವರೆಂದು ಮೊದಲೇ ಶಪಥವನ್ನು ಮಾಡಿ ಈ ನಾಲಿಗೆಯಿಂದ ನುಡಿದರವನು ನುಡಿದ ನುಡಿ ಜಗವಾದರೆ ಅಗ್ನಿಯೊಳಗೆ ಈ ಜನ ದೇಹವನ್ನು ಕೆಳಹದೆ ಬಲವನೇನೋ ಕದಲಬೇನೋ ಕೇಳಕ್ಕಾಸನ. ಅರ್ಜುನ, ಜನಾರ್ದನ, ಕರ್ಣನನ್ನು ಗೆಲ್ಲುವೆನೆಂದು ನುಡಿದ ನುಡಿ ಸೆಡೆ ಆಗದಿದ್ದಳು. ಕರ್ಣನನ್ನು ಗೆಲ್ಲುವೆನೆಂದು ಬರಬರ ಕಲಿಪಾರ್ತಾರೆ ಜಗತ್ಕರ್ತರೆ. ಕರ್ಣನನ್ನು ಗೆಲ್ಲುವೆನೆಂದು ಚರದಿಂದ ನುಡಿದ ನುಡಿ ಮಾತ್ರ ಸೆಡೆ ಮಾಡದೆ ನಡೆಸಿಕೊಡುವೆನು. ಇಲ್ಲದಿದ್ದರೆ ಎನ್ನ ತೆಲಿಗೆ ಕುಂದು ಬರುವುದು. ಮಾಡುವುದೇ ಸಮಸಪ್ತಕರ ಕಾಲಗಳನ್ನು ತ್ಯಜಿಸಿ ತಮ್ಮ ತಮ್ಮ ನಿಲಂಗಳ ಕೈದಿಗರು ಗಣನೆವಾಗಿ ಎಂಪಿಡಿದು ಹಯವೆಂಬಿಡಿದು ನಮ್ಮ ಶಿಬಿರಕ್ಕೆ ರಥ ಬಿಡುವಿನ ಫಲಗುಣ ರಥ ಏರು ತಕ್ಷಣ. ಚಿಂತನಾದ ಲಕ್ಷ್ಮೀಕಾಂತರೇ, ಸುಭದ್ರೀಕಾಂತರೇ, ಮನ ಸ್ವಂತಕ್ಕೆ ಸಮಸಪ್ತಕರನನ್ನು ಜಯಿಸಿದ ನಮ್ಮ ಸಂತೋಷ ಉದಯ ಉತ್ಪತ್ತಿ ಆಗದಿರುವುದಕ್ಕೆ ಕಾರಣವೇನು? ಅದು ನನಗೆ ತಿಳಿಯದು ಪಾರ್ಥ. ಚಿಂತಾಸ್ಪದವಾದ ದುರ್ಲಕ್ಷ್ಯಗಳು ತೋರುವುದಕ್ಕೆ ಎನ್ನ ಮನಸ್ಸಿಗೆ ಇಂಥ ಸಂಶಯ ಬರಲು ಕಾರಣವೇನು? ಅಯ್ಯೋ, ನಿಸ್ಕಾರಣವಾಗಿ ನೇತ್ರಗಳು ತಮ್ಮಷ್ಟಕ್ಕೆ ತಾವೇ ನಿರ್ಕರಿತರವು. ಕಂಠಲದಲ್ಲಿ ಗದನ ಸ್ವರದಿಂದ ಮಾತುಗಳ ಬೆಳಗ್ಗೆ ಹೊರ ಬೀಳುತ್ತಿರವು. ಇದು ಅಲ್ಲದ ಜಠರದೋಳ ಸೋಕಾಗ್ನೆಯು ದಕ್ಕನೆ ಉರಿದೆತ್ತು ಪ್ರಜ್ವಲಿಸುತ್ತಿರುವುದು. ಪರಮಾತ್ಮ, ಅರ್ಜುನ, ಮಸದ ತರಂಗಳೊಡಲನ್ನು ಉರಿದೆತ್ತು ಮುಂದಿರುವುದಕ್ಕೆ ಉಪ್ಪತವಾಗುವುದು. ಪರಿತಾಪವು ಮುಸುಗಿ ಮನ ಮುರುಗಿ ಕಳವಳಿಸುತ್ತಿರುವುದು. ಕೃಷ್ಣ, ಅರ್ಜುನ, ದೆಸೆ ದೆಸೆಗೆ ನೋಡದ ಕಣ್ಣುಗಳದ ಕತ್ತಲ ಮುಸುಗಿದಂತಾಗುವುದು ಹೊಸದಾರಿಯೇ. ಬೆಸಜನಿಗೆ ಬಳಸಬೇಡ, ಇದು ಏನು ಆಶ್ಚರ್ಯ. ಅರ್ಜುನ, ಜನಾರ್ದನ, ಹೇಳುವುದನ್ನು ಕೇಳು. ಅದೇನು ಸವಿಸ್ತಾರವಾಗಿ ಹೇಳು. ಭುವನ
ನನ್ನನ್ನು ಕಾಲದ ಅಳೆದಬೋದ ಸಂಗತಿ ಇವನಿಗೆ ಹೇಳಬಾರದು ಜಾಗೃತಿ. ಹಾ ಹೇಳಿದ ಕ್ಷಣಕ್ಕೆ ಎನ್ನ ಮೇಲೆ ಕೋಪ ಭರಿತನಾಗುವನು. ಇವನಿಗೆ ಏನು ತಿಳಿಯದವನಂತೆ ಸ್ವಲ್ಪ ಕಳವಳಿಕೆಗೆ ಒಬ್ಬ ಶಾಂತಿಯನ್ನು ಹೇಳಿದನು. ಸರ್ವಭದ್ರರ ಪ್ರಾಜ್ಞ ನೆನೆಸಿಕೊಳ್ಳದ ಪಾರ್ಥ ಜಗತ್ಕರ್ತ ಸತ್ರಭದ್ರಾದ ಸಮಸಪ್ತಕರನ್ನ ಕಾದಾಡಿ ಯುದ್ಧದ ಆಯಾಸದಿಂದ ಹೀಗಾಗಿರಬಹುದು ಏನೋ. ನಿನ್ನಗೆ ತಿಳಿಯದ ಕಾರ್ಯ ಯಾವುದಿರುವುದು ಪರಮಾತ್ಮ? ಲಕ್ಷಣಗಳ ನಮಗೆ ಪ್ರಾಪ್ತವಾದ ಬಳಿಕ ದುರ್ಲಕ್ಷಣವು ಎಂದಿಗೆ ತೋಚದ ಪಾರ್ಥ ದುರದೋಳಕ್ಕೆ ಸಮರ್ಥ. ಅಂಬುಜಾಕ್ಷನಾದ ಸಾಂಬಸಕನೇ ಅರ್ಜುನ, ಯುದ್ಧದ ಆಯಾಸದಿಂದ ಹೀಗಾಗಿರಬಹುದೆಂಬ ನಿನ್ನ ನುಡಿ ಮಾತ್ರ ನಾನು ಎಂದಿಗೂ ನಂಬಲಾರೆನು. ಬೇಗನೆ ಅದು ಯಾತಕ್ಕೆ ಪಾರ್ಥ? ಕೃಷ್ಣ, ಅದು ಯಾತಕ್ಕೆಂದರೆ ಇಂದ್ರಕೀಲಾದ್ರಿಯೋಗ ಚಂದ್ರಧರನೊಡನೆ ಬಂದೂರ ಕಾಳಗವನ್ನ ಮಾಡಿದನು. ಪುರುಗಂಡ ದೇಶದ ಪ್ರಚಂಡ ದಾಳಿಯನ್ನಿಟ್ಟಮ್ಮ ನಾಂದರಾದ ಕಾಲಕೈ ನಿವಾತಕರೆಂಬ ರಕ್ಕಸರನ್ನು ಕೊಲ್ಲಿದನು. ಸುರಾಸುರರು ತಲೆ ದೂಗುವಂತೆ ದೃಪತನು ನಿರ್ಮಿಸಿದ ಮತ್ಯಂತ್ರವನ್ನು ಬೇಡಿಸಿ ಕೃಷ್ಣ, ಇದೆಲ್ಲ ಹಾಗಿರಲೇ ಪಾರ್ಥ, ಚಂಡಿಯನ್ನು ಕಟ್ಟಿಕೊಂಡೊಯ್ದ ಭುಜಬಲ ದಂಡ ಕೋದಂಡ ಪಾಂಡಿತನಾದ ಚಿತ್ರಸಂಗಂ ಖಂಡ ಕರಿಬೀಸ್ವರಂ ಕನ್ನಡದವರು ಕಾದಾಡಿದನೇನು. ತತ್ಕಾಲದವರು ಉದ್ಭವಿಸದ ಬಿದ್ದದ ಆಯಾಸ ಹಿಂದೇತಕ್ಕೆ ಉದ್ಭವಿಸುವುದು ಅದು ನನಗೆ ತಿಳಿಯಲು ಪಾರ್ಥ. ಮಧುಸೂದನ, ಇದು ಮಾತ್ರ ಎನ್ನಗೆ ಕದನದ ಆಯಾಸವಲ್ಲವೋ ಪದಮಾಗ್ತೇನೆ. ಮೊದಲೆಂದ ತಿಳಿಬಾರದ ಮರ್ಮವೇನು ಬೇಗನೆ ಅರ್ಜುನ, ಸನಾತನ ಇದು ಅಲ್ಲದು ಮತ್ತು ಹೇಳಿವನು ಕೇಳೋ. ಸಂಸ್ಕಾರವಾಗಿ ಹೇಳು. ಜಗತ್ಕರ್ತರೇ, ಚೆನ್ನಾಗಿ ಹೇಳು. ಇದೇ ನೋಡು ವಿಜಯ, ಈ ಫಲದ ಸೌಂದರ್ಯ. ಇದೇ ನೋಡು ವಿಜಯ, ಈ ಫಲದ ಸೌಂದರ್ಯ. ಇದರೊಳ ನಾವು ಜ್ಞಾನವಗೈದರು ಪರಿಹರವೋ ನಮ್ಮನ ಜತೆಯ, ಪರಿಹರವೋ ನಮ್ಮನ ಜತೆಯ. ದೇವೋ ವಿಜಯ, ಈ ಫಲದ ಸೌಂದರ್ಯ. ಅರ್ಜುನ, ಧನಾರ್ದನ, ಇದು ಕಲಗದ ಆಯಾಸವೋ ಅಥವಾ ಇನ್ನಾಯಾಸವೋ ಎನ್ನಗೆ ತಿಳಿಯದು. ನಿನ್ನಗೆ ತಿಳಿಯದ ಕಾರ್ಯ ಯಾವುದಿರುವ ಪರಮಾತ್ಮ? ಅಥವಾ ಅಲ್ಲಿ ನೋಡು, ಹಾ, ತಳ
ತಳಿಸಿರುವ ಮರ ಮೀನುಗಳಿಂದಲೂ ಎಲ್ಲಿ ನೋಡಿದರೆ ಕಮಲಗಳಿಂದ ಶೋಭಿಸುವುದು. ನವರತ್ನಗಳಿಂದ ನಿರ್ಮಿಸಿದ ಸೋಪಾನದಿಂದ ಒಡಗೂಡಿ ಕಂಪಿಸುವ ಕಾಸಾರವಿರುವುದು. ನಿನ್ನಂತೆ ಎನ್ನಗೂ ಕೂಡ ಆಯಾಸವಾಗದು. ತತ್ಸರೋವರದಲ್ಲಿ ಸ್ಥಾನವನ್ನು ಗೈದರೆ ಆಯಾಸವು ಪರಿಹಾರ ಆಗದು. ಫಲ್ಗುಣ ಸುಭದ್ರಾ ದೇವಿ ರಮಣ ಹೋಗಡಿ ಜಲಸ್ಥಾನಕ್ಕೆ ಕ್ಷಣ. ಕೃಷ್ಣ ನಿನ್ನ ಇಷ್ಟರಂತಾಗದೆ ಓಡೋರವೇ ಮಧುಕೈದ ಮರದತ್ತರು ಇದು ಕೂಡ ಕಾರಣ. ಸಾರಥಿ ಮಾಡಿದನ್ನು ನೋಡು, ಇಲ್ಲಿ ಒಂದು ಯುಕ್ತಿ ಇದೇ ಕೊಳದಲ್ಲಿ ತಿಳಿಸುವೆನು ಇವನಿಗೆ ಸಂಶಯದ ಸಂಗತಿ. ಮರೆ ಮಾತಿನಿಂದ ನರನಿಗೆ ಮಗನ ಮರಣದ ವಾರ್ತೆಯನ್ನು ಅರ್ಹವನು ಜಾಗೃತಿ. ಎಲ್ಲ ಅರ್ಜುನ ಜನಾರ್ದನ ನಿನ್ನಂತೆ ಎನ್ನಗೂ ಕೂಡ ಆಯಾಸವಾಗದು. ರಣಾಯಾಸವನ್ನು ತೀರಿಸಿಕೊಳ್ಳುವುದಕ್ಕೆ ಇದೇ ಸರ್ವರು ನನಗೆ ಪರಿಣಾಮವಾಗಿ ತೋರುವುದು. ನಾವೀರುವರ ಪೈಕಿ ದಾರು ದಾರು ಬಹಳ ಭಕ್ತಿನ ಪರ್ಯಾಂತರ ಮುಳುಗೋರು ನೋಡೋಣ ಬಾ. ನಿನ್ನ ಇಷ್ಟಂತಾಗಲೇ ಬರುವವರ ನಾರಾಯಣ ದೇವಕಿ ನಂದನ. ಸಾರಥಿ ಅರ್ಜುನನ ಸಂಪೂರ್ಣ ನಿದ್ರೆಯೊಳಗೆ ಮುಳುಗಿದಂತಾಗಿತ್ತು. ನಭವಾಣಿಯ ಸತ್ತದಂತೆ ಅಭಿಮಾನನ ಮರಣದ ಸಂಗತಿಯನ್ನು ಇವನ ಕರ್ಣಗಳಿಗೆ ಕೇಳುವಂತೆ ಧ್ವನಿ ಮಾಡಿದನು. ಈಜರನೇ ಮಾಡಿದನು ನಿನ್ನಯ ಸುತನು ಜಯದೇ ಮಾಡಿದನು ನಿನ್ನಯ ಸುತನು ಚಕ್ರಯೂರನಕ್ಕೆ ಅಘೋರ ಪರಮಾದ ವಿಧವ ಮಾಡಿ ಅಘೋರ ಪರಮಾದ ವಿಧವ ಕೌರವರ ಸುತರನು ರಣ ಪದವಿಯೋ ಕೆಳಗೆ ಕನಕ ವೀರ ಶಂಕರನಾದನ ಪಾರ್ಥ 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 ಫಲ್ಗುಣ ಸುರೇಂದ್ರ ನಂದನನೇ ನಿನ್ನ ತಲೆಯನಾದ ಅಭಿಮಾನನ ಚಕ್ರ ಬಿಂಬದ ಕೋಟಿ ಎಂಪಕ್ಕೂ ಶರಣರ ಬರುವವರು ಕೌರವರ ಸುತ್ತರು ನೂರುವರ ತಲೆಯನ್ನು ಅರಿದು ಹೀಡಾಡಿದನು. ಸುರ ನರೆಯರ ಚಲೆ ವಂಗಿಗೆ ತಾ ಮನವರದು ಕಡೆಗೆ ವೀರ ಸ್ವರ್ಗ ನಾಯನ ಪಾರ್ಥ ಆಯಿತು ನೋಡು ನಿನ್ನ ಮಗನ ಮರಣದ ಅರ್ಥ. ಅಯ್ಯೋ ಶಿವ ಶಿವ ಇದೇನು ದುರ್ಭವ. ಶೇಕಟ ಯುವದಲ್ಲಿ ಮುಕುಟ ವರ್ಧನನಾದ ಅಭಿಮಾನ್ಯನು ಕೌರವರ ಬಲ ನಿಖರವಾಗಿ ಮರಣವಾದರೆಂದು ಆಕಾಶವಾಣಿ ಧ್ವನಿಯಾಯಿತು. ಅಯ್ಯೋ ಹರ ಹರ ಘಾಸಿಯಾಗದೆ ಮಗನು ಹಕಟ ಕಟ ಇನ್ನೇನಿದೆ. ಎನ್ನ ಸಂತೋಷವೆಂಬ ಸಾಗರ ಮಾತ್ರ ಬತ್ತಿ ಬಸಿದು ಹೋಯಿತು. ಕಾರಣ ಕೇಶವ ಇದು ಏನೋ ಎನ್ನಗೆ ಒಮ್ಮಿಂದೊಮ್ಮೆಲ ಇಂಥ ಸದರವಾದ ಶೋಕಾಗ್ನೆಯ ಉಡೈಸೆಂಬ ಈ ಮಾಯಾಯೋಗಿಯನ್ನು ಕೇಳಿದರೆ ಇವರೇ ಮಾತಿನಿಂದ ಎನ್ನಂ ಮರೆ ಮಾಚಿದನೆ. ಸುರಾರಿಯೇ ಅಸುರಾರಿಯೇ ನೀರಿನೊಳಗೆ ಉಸಿರಾಡದಂತೆ ಯಾತಕ್ಕೆ ಮುಳುಗಡೆ ಇನ್ನೇನಿದೆ.
ಎನ್ನಗೆ ಮಗನ ಯತನವ ಸಂಕಟಿಸಿದ ಮರವರ್ತನ ಹೇಳು ಹೇಳು ಬೇಗನೆ. ಥು, ಈ ಜನ್ಮವೇ ಸಾಕು ಸಾಕು ಲೋಕೇಶ. ಮಾಡಿದೆಯೋ ಎನ್ನನ್ನು ಇಲ್ಲಿಗೆ ಕರೆತಂದು ಮಗನನ್ನು ಮೋಸ. ಇದೇನು ಚೋಚು ಕುಂತಿ ಪುತ್ರನಾದ ಪಾರ್ಥ. ನಾವೀರುವರು ಸರೋವರದಲ್ಲಿ ಸ್ನಾನವನ್ನು ಗೈಯುವ ಸಮಯದ ದಿಕ್ಕುಸುವುದಕ್ಕೆ ಕಾರಣವೇ? ನಿಜ